ಮತ್ತೆ ಶುರುವಾಗುತ್ತಾ ಧರ್ಮದಂಗಲ್. ಗೋಮಾಂಸ ಮಾರಾಟಕ್ಕೆ ಲೈಸೆನ್ಸ್ ಕೊಡಿ. ರಾಜ್ಯ ರಾಜಕೀಯ ಮಟ್ಟದಲ್ಲಿ ಬಣಗಳ ಬಡಿದಾಟ, ಸಿಎಂ ಕುರ್ಚಿ ಕಿತ್ತಾಟ, ಅನೇಕ ವಿವಾದಗಳ ಚರ್ಚೆಗಳ ನಡುವೆ ಇದೀಗ ಮತ್ತೊಂದು ವಿವಾದಿತ ವಿಷಯ ಭಾರೀ ಮಟ್ಟದಲ್ಲಿ ಸದ್ದು ಮಾಡುವ ಎಲ್ಲಾ ಲಕ್ಷಣಗಳು ಕಂಡುಬರ್ತಿವೆ. ಆದರೆ ಈ ವಿಷಯ ರಾಜಕೀಯವಾಗಿ ಚರ್ಚೆ ನಡೆದಿದ್ದರೂ ಸಹ ಇದು ರಾಜ್ಯದಲ್ಲಿ ಧರ್ಮಗಳ ನಡುವೆ ಕಿಚ್ಚು ಹಚ್ಚುವಂತೆ ಕಾಣುತ್ತಿದೆ. ಹೌದು, ಮಾರ್ಚ್ 6ರಂದು ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ವಿಕಾಸಸೌಧದಲ್ಲಿ ಒಂದು ಸಭೆ ನಡೆದಿದೆ. ಸಭೆಯಲ್ಲಿ ಶಾಸಕ ರಿಜ್ವಾನ್ ಹರ್ಷದ್, ಇಕ್ಬಾಲ್ ಹುಸೇನ್, ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು, ಸಿಎಂ ಕಾರ್ಯದರ್ಶಿ, ಕಸಾಯಿಖಾನೆ ಮಾಲೀಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಭಾಗಿಯಾಗಿದ್ರೆ ಆಗ್ಲಿ ಬಿಡಿ, ಏನಾಯ್ತು ಅಂತೀರಾ? ನೋ, ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಆ ಸಭೆಯಲ್ಲಿ ನಡೆದ ಒಂದು ವಿಷಯ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆ ವಿಷಯ ಏನಂದ್ರೆ, ನಡೆದ ಆ ಸಭೆಯಲ್ಲಿ ಗೋಮಾಂಸ ಕುರಿತು ವಿಷಯದ ಬಗ್ಗೆ ಚರ್ಚೆಯಾಗಿದೆ. ರಾಜ್ಯದಲ್ಲಿ ಗೋಮಾಂಸ ಕಾಯ್ದೆ ಜಾರಿ ಇದೆ, ಆದರೆ ಮಾರಾಟಕ್ಕೆ ಯಾವುದೇ ರೀತಿ ಕಾನೂನು ಅನ್ವಯಿಸುವುದಿಲ್ಲ. ಹೀಗಾಗಿ ನೆರೆಯ ತಮಿಳುನಾಡು ಹಾಗೂ ಕೇರಳದಿಂದ ಗೋಮಾಂಸವನ್ನ ಆಮದು ಮಾಡಿಸಿಕೊಂಡು ಮಾರಾಟ ಮಾಡ್ತೇವೆ, ಇದಕ್ಕೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಕರ್ನಾಟಕದ ಎಲ್ಲಾ ಪಾಲಿಕೆಯಲ್ಲೂ ಟ್ರೇಡ್ ಲೈಸೆನ್ಸ್ ನ ಬೀಪ್ ಶಾಪ್ ಅಂತ ಲೈಸೆನ್ಸ್ ನೀಡಬೇಕೆಂದು ಒತ್ತಡ ಹೇರಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಗೋಮಾಂಸ ಮಾರಾಟ ಇದಕ್ಕೆ ಅನ್ವಯಿಸೋದಿಲ್ಲ. ಹಾಗಾಗಿ ಗೋಮಾಂಸ ಮಾರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು. ನೆರೆಯ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಂದ ಗೋಮಾಂಸವನ್ನು ನಾವು ತರಿಸ್ಕೊಂಡು ಅದನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಜೊತೆಗೆ ಅದಕ್ಕಿಂತ ಪ್ರಮುಖವಾಗಿ ಕರ್ನಾಟಕದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದಾಗೆ ಎಲ್ಲ ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳು, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳು ಈ ಎಲ್ಲ ವ್ಯಾಪ್ತಿಯಲ್ಲಿ ಈಗ ಟ್ರೇಡ್ ಲೈಸೆನ್ಸನ್ನು ವ್ಯಾಪಾರ ಪರವಾನಗಿ ಕೊಡ್ತಾ ಇರುವಂಥದ್ದು. ಮಾಂಸ ಮಾರಾಟಕ್ಕೆ ಸಂಬಂಧಪಟ್ಟಾಗೆ ಬಫೆಲೋ ಮೀಟ್ ಶಾಪ್ ಅನ್ನೋ ಹೆಸರಲ್ಲಿ ಆ ಪರವಾನಗಿಯನ್ನು ಕೊಡ್ತಾ ಇದ್ದಾರೆ. ಅದರ ಬದಲಾಗಿ ತಿದ್ದುಪಡಿ ಮಾಡಿ ನಮಗೆ ನೇರವಾಗಿ ಬೀಫ್ ಶಾಪ್ ಅಂತ ಹೇಳಿ ನೀವು ಅದನ್ನು ನಮಗೆ ಪರವಾನಗಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಹೇಳಿ ಆ ನಿರ್ಣಯವನ್ನು ತಗೊಳ್ಳಿಕ್ಕೆ ಅವರು ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಇದು ಕಾನೂನು ಬಾಹಿರವಾದಂಥ, ಸಂವಿಧಾನ ಬಾಹಿರವಾದಂಥ ಕೆಲಸ. ಅದೆಲ್ಲದಕ್ಕಿಂತ ಬಹುಸಂಖ್ಯಾತರಿಗೆ, ಆ ಬಹುಸಂಖ್ಯಾತರ ಭಾವನೆಗಳಿಗೆ ತಕ್ಕಿರುವಂಥ ಒಂದು ನಿರ್ಣಯವನ್ನು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಈ ಒಂದು ಶಿವಾಜಿನಗರ ಕ್ಷೇತ್ರದ ಮತ್ತು ರಾಮನಗರ ಕ್ಷೇತ್ರದ ಶಾಸಕರು, ಹಾಗೆ ಕೋಲಾರಕ್ಕೆ ಸೇರಿದಂಥ ನಜೀರ್ ಅಹಮದ್ ಅವರು ಅವರ ನೇತೃತ್ವ ತಗೊಂಡಿರುವಂಥದ್ದು. ಇನ್ನು ಈ ಸಭೆಯಲ್ಲಿ ಬಿಬಿಎಂಪಿ ಪಶುಸಂಗೋಪನೆ ವಿಭಾಗದ ಅಧಿಕಾರಿಗಳು ಭಾಗಿಯಾಗಿದ್ದು, ಕಾನೂನು ಚೌಕಟ್ಟಿನಲ್ಲಿರುವ ಅವಕಾಶಗಳ ಬಗ್ಗೆ ಚರ್ಚೆಯಾಗಿದೆ. ಆದರೆ ಇದುವರೆಗೂ ಸರ್ಕಾರದಿಂದ ಬಿಬಿಎಂಪಿಗೆ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ. ಸೂಚನೆ ಬಂದ ಬಳಿಕ ಕಾನೂನಿನ ವ್ಯಾಪ್ತಿಯಲ್ಲಿ ನಿರ್ಧಾರ ಮಾಡಲಾಗುವುದು ಅಂತಿದೆ ಬಿಬಿಎಂಪಿ. ಮೀಟಿಂಗ್ ಆಗಿರೋದ್ರ ಬಗ್ಗೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಬಿಬಿಎಂಪಿ ವಿಂಗ್ನವರು ಮಾಹಿತಿಯನ್ನು ನೀಡಿರುತ್ತಾರೆ. ಬಟ್ ಅಲ್ಲಿ ಏನು ಚರ್ಚೆ ಆಗಿದೆ ಮತ್ತು ಏನು ಡಿಸಿಷನ್ ತಗೊಳ್ಳಾಗಿದೆ ಅದರದ್ದು ಆಫಿಷಿಯಲ್ ಕಮ್ಯುನಿಕೇಷನ್ ಏನು ನಮಗೆ ಬಂದಿಲ್ಲ. ಅದು ಕಮ್ಯುನಿಕೇಷನ್ ಏನಾದರೂ ಬಂದಲ್ಲಿ ನಮ್ಮ ಬಿಬಿಎಂಪಿದು ಏನು ಆ್ಯಕ್ಟ್ ಇದೆ, ನಮ್ಮ ಟ್ರೇಡ್ ಲೈಸೆನ್ಸ್ದು ಏನು ಓವರಾಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದರ ಓವರಾಲ್ ಆ್ಯಂಬಿಟಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಆಡಳಿತದ ಗಮನಕ್ಕೆ ತಂದು ಏನೋ ಡಿಸಿಷನ್ ತಗೊಳ್ಳಾಗುತ್ತೆ. ಅದೇ ಅವ್ರ ಕಡೆಯಿಂದ ಏನು ಡೀಟೇಲ್ ಇನ್ಫಾರ್ಮೇಷನ್ ಪಡೆದಿಲ್ಲ. ಅದು ಡೀಟೇಲ್ಸ್ ಬಂದ ನಂತರ ಏನಾದರೂ ಮಾತಾಡಲಿಕ್ಕೆ ಬರುತ್ತೆ, ರೈಟಿಂಗಲ್ಲಿ ಬರಬೇಕು. ಆಫಿಷಿಯಲ್ ಕಮ್ಯುನಿಕೇಷನ್ ಇನ್ನೂ ಏನು ಆಗಿಲ್ಲ. ಹಾಂ, ಎಸ್, ಅದು ಎಲ್ಲ ಓವರಾಲ್. ಯಾಕೆಂದರೆ ಬಿಬಿಎಂಪಿಗೆ ಡೈರೆಕ್ಷನ್ ಬಂದ ನಂತರ ನಮ್ಮ ಬಿಬಿಎಂಪಿದು ಆ್ಯಕ್ಟು ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಟ್ರೇಡ್ ಲೈಸೆನ್ಸ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ, ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಒಟ್ನಲ್ಲಿ ಗೋವುಗಳ ಪೂಜ್ಯ ಭಾವನೆಯಿಂದ ಕಾಣುವ ಭಾರತದಲ್ಲಿ, ಅದರಲ್ಲೂ ಕರುನಾಡಿನಲ್ಲಿ ಕಸಾಯಿಖಾನೆಗೆ ಲೈಸೆನ್ಸ್ ಕೇಳುತ್ತಿರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಧರ್ಮದ ದಂಗಲ್ಲೇ ನಡೆಯೋ ಲಕ್ಷಣಗಳು ಕಾಣ್ತಿವೆ. ಈ ಮನವಿಯನ್ನ ಒಂದೊಮ್ಮೆ ಸರ್ಕಾರ ಹಾಗೆ ಬಿಬಿಎಂಪಿ ಪುರಸ್ಕರಿಸಿದ್ದೇ ಆದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಆಕ್ರೋಶ ಭುಗಿಲೇಳುತ್ತೆ ಅನ್ನೋ ಪೂರ್ವ ಸವಾಲು ಕೂಡ ಉದ್ಭವಿಸಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.